ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಾನಿನ್ನ ಮಾಡಲಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೇನೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಶರತ್ ಮೇಲೆ ಬಂದಿರುವಂಥ ಆರೋಪನ ದೂರ ಮಾಡಬೇಕು ಅಂತ ಹೇಳಿ ಅಂಬಿಕಾ ತುಂಬ ಪ್ರಯತ್ನ ಮಾಡ್ತಾಳೆ. ಅಂಬಿಕಾ ಮ್ಯಾಜಿಕ್ ಮಾಡಿ CCTVಯಲ್ಲಿ ಹೋಗಿರುವಂಥ ಡಿಲೀಟ್ ಆಗಿರುವಂಥ ವೀಡಿಯೋಸ್ ಎಲ್ಲ ಮತ್ತೆ ವಾಪಸ್ ಬರೋ ಥರ ಅಂಬಿಕಾ ಮಾಡ್ತಾಳೆ. ಮತ್ತೆ ಪೊಲೀಸ್ ಇದ್ದು ಶರತ್ನ ಇನ್ನೇನು ಅರೆಸ್ಟ್ ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ ಕೆಲಸ ಮಾಡ್ತಾ ಇರುವಂಥ ಹುಡುಗ ಬಂದು ಲ್ಯಾಪ್ಟಾಪ್ ತಗೊಂಡ್ಬಂದು ಶರತ್ ಏನು ತಪ್ಪಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾನೆ. ಈ ಹುಡುಗಿದೆ ಎಲ್ಲ ತಪ್ಪಿರೋದು. ಶರತ್ ಕುಡಿಯುವಂಥ ಜ್ಯೂಸಲ್ಲಿ ಮತ್ ಬರೋ ಔಷಧಿ ಹಾಕಿ ಶರತ್ಗೆ ಈ ರೀತಿ ಮಾಡಿರೋದು ಇವಳೆ ಅನ್ನುವಂಥ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ. ಆಗ ಪೊಲೀಸ್ ಇದ್ದು ಅವಳಿಗೆ ತೋರಿಸು ಅಂತ ಹೇಳಿ ಹೇಳ್ತಾರೆ. ದುರ್ಗಾ ಶರತ್ ಆ ವಿಡಿಯೋಸ್ ಎಲ್ಲ ನೋಡ್ತಾರೆ. ಆಗ ದುರ್ಗಾ ಇದ್ದು ಆ ಹುಡುಗಿ ಕೆನ್ನೆಗೆ ಹೊಡಿತಾಳೆ. ಏನ್ ಅನ್ಕೊಂಡಿದೀಯಾ ನೀನು? ಈ ರೀತಿ ಎಲ್ಲ ಆರೋಪ ಮಾಡೋದಕ್ಕೆ ನನ್ನ ಗಂಡ ಏನು ಅಂತ ತಿಳ್ಕೊಂಡಿದೀಯಾ? ಒಂದ್ ಹೆಣ್ಣಾಗಿ ಈ ರೀತಿ ಆರೋಪ ಮಾಡ್ತಾ ಇದೀಯಲ್ವಾ, ನಿನಗೆ ನಾಚಿಕೆ ಆಗಲ್ವಾ? ಹಾಗೆ ಹೇಗೆ ಅಂತ ಹೇಳಿ ದುರ್ಗಾ ಇದ್ದು ಆ ಹುಡುಗಿ ಕೆನ್ನೆಗೆ ಹೊಡಿತಾಳೆ. ಆಗ ಆ ಹುಡುಗಿ ಇದ್ದು ಯೋಚನೆ ಮಾಡ್ತಾ ಇರ್ತಾಳೆ, ಈ CCTV ವಿಡಿಯೋಸ್ ಯಾವುದು ಸಿಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅದೆಲ್ಲ ಡಿಲೀಟ್ ಆಗಿರ್ಬೋದು ಅಥವಾ ಅದು ವರ್ಕ್ ಆಗ್ತಾ ಇಲ್ಲ ಅದು ಕ್ಯಾಮ್ರಾ ಅಂತ ಹೇಳಿ ಹೇಳಿದ್ರು ಅಲ್ವಾ, ಇದೆಲ್ಲ ಸಿಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳಿ ಭಯ ಪಡ್ತಾ ಇರ್ತಾಳೆ. ಆ ಪೊಲೀಸ್ ಇದ್ದು ಬಾಯ್ ಬಿಡಿಸ್ತಾ ಇರ್ತಾರೆ. ಮಾತಾಡು, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾಡಿದೆ? ಯಾರು ಇದನ್ನೆಲ್ಲ ನಿನಗೆ ಮಾಡೋಕೆ ಹೇಳಿದ್ದು? ಈ ರೀತಿ ಸುಳ್ಳು ಆರೋಪ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಪೊಲೀಸ್ ಆ ಹುಡುಗಿನ ಕೇಳ್ತಾ ಇರ್ತಾರೆ. ಆಗ ಆ ಹುಡುಗಿ ಇದ್ದು ಇನ್ನೇನು ಹೇಳಬೇಕು, ಕೊನೆಗೂ ನನಗೆ ಅನಿವಾರ್ಯವಾಗಿ ಸತ್ಯ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಂತಾಳೆ. ಅವಳು ಬೇರೆ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ CCTV ಫುಟೇಜ್ ಎಲ್ಲ ಸಿಕ್ಕಿದೆ ಅಲ್ವಾ, ಹಾಗಾಗಿ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಕೊನೆಗೂ ಎಲ್ಲ ಸತ್ಯನೂ ಒಪ್ಕೊಂಡ್ಬಿಡ್ತಾಳೆ. ನಾನು ದುಡ್ಡಿನ ಆಸೆಗೋಸ್ಕರ ಈ ರೀತಿ ಕೆಲಸ ಮಾಡ್ಬೇಕಾಯ್ತು ಅಂತ ಅನ್ನುವಂಥ ಸತ್ಯನ ಎಲ್ರೆದುರುಗಡೆ ಹೇಳ್ತಾಳೆ. ಆಗ ಪೊಲೀಸ್ ಇದ್ದು ಒಬ್ಬ ಇನ್ನೋಸೆಂಟ್ ವ್ಯಕ್ತಿನ ಈ ರೀತಿ ಎಲ್ಲ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ನೀನು ಈ ರೀತಿ ಎಲ್ಲ ಸುಳ್ಳು ಆರೋಪ ಮಾಡ್ತಾ ಇದೀಯಲ್ವಾ, ನಿನಗೇನು ಅನ್ಸೋದಿಲ್ವಾ? ನೋಡು, ನಿಜ ಹೇಳು, ಒಪ್ಕೋ. ನಿನಗೆ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ಯಾರು? ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ರು ಜೀವನನ ಹಾಳು ಮಾಡೋದಕ್ಕೆ ಹೊರಟಿದೆಯಲ್ಲ, ಇಷ್ಟೆಲ್ಲ ಮಾಡೋದಕ್ಕೆ ನಿನಗೆ ಹೇಗೆ ಮನ್ಸು ಬಂತು? ಇದನ್ನೆಲ್ಲ ಮಾಡಿ ನಿಂಗೆ ಯಾರು ಹೇಳಿದ್ದು? ಎಲ್ಲ ಸತ್ಯನೂ ಒಪ್ಕೊಂಡ್ಬಿಡು ಅಂತ ಹೇಳಿ ಪೊಲೀಸ್ ಹೇಳ್ತಾ ಇರ್ತಾರೆ. ಆ ಹುಡುಗಿ ಸುಮ್ಮನೆ ನಿಂತಿರ್ತಾಳೆ. ಆಗ ದುರ್ಗಾ ಎದ್ದು, ಹೇಳು, ಬಾಯ್ ಬಿಡು, ನಿನಗೆ ಯಾರು ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು? ಒಪ್ಕೊಂಡ್ಬಿಡು. ನನ್ನ ಗಂಡನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದೀಯಲ್ವಾ, ನಿನಗೇನು ಅನ್ಸೋದಿಲ್ವಾ? ನೋಡು, ನಿಜ ಒಪ್ಕೊಂಡ್ಬಿಡು, ನಿನಗೆ ಇದನ್ನೆಲ್ಲ ಮಾಡೋದಕ್ಕೆ ಯಾರು ಹೇಳಿದ್ದು ಅಂತ ಹೇಳಿ ದುರ್ಗಾ ಕೂಡ ರೇಗಾಡ್ತಾ ಇರ್ತಾಳೆ. ಆಗ ಆ ಹುಡುಗಿ ಇದ್ದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ದುಡ್ಡಿನ ಆಸೆಗೋಸ್ಕರ ಈ ರೀತಿ ಕೆಲಸ ಮಾಡಿಬಿಟ್ಟೆ. ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ರೀತಿ ಸುಳ್ಳು ಆರೋಪ ಮಾಡಿದೆ ಅಂತ ಹೇಳಿ ಎಲ್ಲ ಸತ್ಯನೂ ಒಪ್ಕೊಂತಾಳೆ. ಆಗ ಪೊಲೀಸ್ ಇದ್ದು, ಕರ್ಕೊಳ್ಳಿ ಇವಳನ್ನ, ಸ್ಟೇಷನಿಗೆ ಕರ್ಕೊಂಡು ನಡೀರಿ, ಇವಳನ್ನ ವಿಚಾರಿಸೋಣ. ಇವಳು ಯಾರಿಗೋಸ್ಕರ ಈ ಕೆಲಸ ಮಾಡಿದಳೋ, ಇವರಿಂದ ಯಾರು ಇದ್ದಾರೋ ಎಲ್ಲ ಗೊತ್ತಾಗುತ್ತೆ ಅಂತ ಪೊಲೀಸ್ ಹೇಳ್ತಾರೆ. ಆ ಹುಡುಗಿನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಆಗ ಶರತ್ ಇದ್ದು ದುರ್ಗಾಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಥ್ಯಾಂಕ್ಸ್ ದುರ್ಗಾ, ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಈ ಸಮಾಜದ ದೃಷ್ಟಿಯಿಂದ ಕೂಡ ನನ್ನ ಉಳಿಸ್ಬಿಟ್ಟೆ ಇವತ್ತು ನೀನು. ಆ ಹುಡುಗಿ ಮಾಡ್ತಾ ಇರೋ ಆರೋಪ ನೀನೆಲ್ಲಿ ಒಪ್ಕೊಂಡ್ಬಿಡ್ತೀಯೋ, ನೀನು ಎಲ್ಲಿ ನಿಜ ಅಂತ ಅನ್ಕೊಂಡ್ಬಿಡ್ತೀಯೋ ಅಂತ ನನಗೆ ತುಂಬ ಭಯ ಆಗ್ತಾ ಇತ್ತು ದುರ್ಗಾ. ಆದರೆ ನಾನಂಥ ಕೆಲಸ ಮಾಡೋನಲ್ಲ. ಯಾರೋ ಮಾಡಿರುವಂಥ ತಪ್ಪಿಗೆ ನಾನು ಸಿಕ್ಕಾಕೊಳ್ಳೋ ಹಾಗೆ ಆಯಿತು. ಇದೇನಾದರೂ ನಿಜ ಅಂತ ಪ್ರೂವ್ ಆಗಿತ್ತು ಅಂತ ಹೇಳಿದರೆ, ನೀನಿಲ್ಲ ಅಂತ ಹೇಳಿದರೆ, ನೀನು ನನ್ನ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದರೆ, ಇವತ್ತು ಪೊಲೀಸ್ ನನ್ನ ಅರೆಸ್ಟ್ ಮಾಡ್ತಾ ಇದ್ರು. ಅದೆಲ್ಲ ಬಿಡು ಹೋಗಲಿ, ಆದರೆ ನನ್ನ ಮಾನ ಮರ್ಯಾದೆ, ನನ್ನ ರೆಪ್ಯುಟೇಷನ್ ಎಲ್ಲ ಹಾಳಾಗಿ ಹೋಗ್ತಾ ಇತ್ತು. ಅದನ್ನೆಲ್ಲ ಇವತ್ತು ನೀನು ಕಾಪಾಡಿದೆ ದುರ್ಗಾ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅಂತ ಶರತ್ ಹೇಳ್ತಾ ಇರ್ತಾನೆ. ಆಗ ದುರ್ಗಾ ಇದ್ದು, ಬಾಸು ಬಿಡಿ, ಅದೆಲ್ಲ ಯಾಕೆ ಇವಾಗ? ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಬಂದು ಏನೋ ಹೇಳ್ತಾರೆ ಅಂತ ಅಂದರೆ ಅದನ್ನೆಲ್ಲ ನಾನು ನಂಬ್ತೀನಿ ಅಂತ ಅಂದ್ಕೊಂಡ್ರಾ? ಇಲ್ಲ ಬಾಸು, ನೀವೆಂಥವ್ರು, ನೀವು ಹೆಣ್ಮಕ್ಳಿಗೆ ಎಷ್ಟೆಲ್ಲ ಗೌರವ ಕೊಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಬಾಸು. ನೀನು ಅಂಥವ್ರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಆಗ ಶರತ್ ಇದ್ದು, ಥ್ಯಾಂಕ್ಸ್ ದುರ್ಗಾ, ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನೀನು ಅಂತ ಹೇಳಿ ದುರ್ಗಾ ಮತ್ತೆ ಶರತ್ ಮಾತಾಡ್ತಾ ನಿಂತಿರ್ತಾರೆ. ಅಲ್ಲೇ ಅಂಬಿಕಾ ಕೂಡ ಇರ್ತಾಳೆ. ಶರತ್ ಮತ್ತೆ ದುರ್ಗಾ ಇಬ್ರು ಈ ರೀತಿ ಒಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದನ್ನ ನೋಡಿ ಅಂಬಿಕಾ ಖುಷಿ ಪಡ್ತಾ ಇರ್ತಾಳೆ. ದುರ್ಗಾ, ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾವಾಗಲೂ ಇದೇ ರೀತಿ ಖುಷಿಯಾಗಿ ನಗ್ತಾ ಇರಬೇಕು ಅಂತ ಅಂಬಿಕಾ ಮನಸ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ದುರ್ಗಾ ಮತ್ತೆ ಶರತ್ ಇಬ್ರು ಜೊತೆಯಾಗಿದ್ದಾರೆ. ಇದೇ ಒಳ್ಳೆ ಚಾನ್ಸ್, ಇವರಿಬ್ರು ಇನ್ನೂ ಹತ್ರ ಆಗೋ ಥರ ನಾನು ಮಾಡಬೇಕು ಅಂತ ಹೇಳಿ ಅಂಬಿಕಾ ಇದ್ದು ಶರತ್ ಮತ್ತೆ ದುರ್ಗಾ ಇಬ್ರು ಹತ್ರ ಆಗೋ ರೀತಿ ನಾನು ಮಾಡಬೇಕು ಅಂತ ಹೇಳಿ ಅಂಬಿಕಾ ಇದ್ದು ತನಗಿರೋ ಶಕ್ತಿಯಿಂದ ಶರತ್ ದುರ್ಗಾ ಹಣೆಗೆ ಮುತ್ತಿಡೋ ತರ ಅಂಬಿಕಾ ಮಾಡ್ತಾಳೆ. ಆಗ ದುರ್ಗಾ ಮತ್ತೆ ಶರತ್ ಇಬ್ರಿಗೂ ಶಾಕ್ ಆಗುತ್ತೆ. ಅಂಬಿಕಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ಈ ಕಡೆ ತರುಣ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನಾನ್ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಇದಕ್ಕೆಲ್ಲ ಕಾರಣ ಆ ದುರ್ಗಾನ. ಇದೆಲ್ಲ ಹೇಗ್ ಸಾಧ್ಯ? ನಾನು ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದೆ, ಆದ್ರೆ ಆ ಶರತ್ ಆ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಇವತ್ತೆಲ್ಲ ನನ್ನ ಪ್ಲಾನ್ ಚೆನ್ನಾಗಾಗುತ್ತೆ. ಇವತ್ತು ಆ ಶರತ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ, ಅವ್ನ ರೆಪ್ಯುಟೇಷನ್ ಎಲ್ಲ ಹಾಳಾಗೋಗುತ್ತೆ. ಶರತ್ನ ಇವತ್ತು ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ನಾನ್ ಮಾಡಿರೋಂಥ ಪ್ಲಾನ್ ಉಲ್ಟಾ ಆಯ್ತಾ? ಇಲ್ಲ ಶರತ್, ನಾನು ಇಲ್ಲಿಗೆ ಸುಮ್ಮನೆ ಇರೋದಿಲ್ಲ. ನಾನು ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರು, ನಿನ್ನ ಲೈಫನ್ನು ಹಾಳು ಮಾಡೋವರೆಗೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅದು ಹೇಗೆ ನೀನು ನನ್ನ ಮತ್ತು ಶಾನ್ವಿ ಮದುವೆ ಮಾಡೋದಿಲ್ಲ ಅಂತ ಹೇಳಿ ನಮ್ಮಿಬ್ಬರನ್ನ ದೂರ ದೂರ ಮಾಡಿದೆಯೋ, ಅದೇ ರೀತಿ ನಿನ್ನ ಲೈಫ್ ಹಾಳಾಗಿ ಹೋಗಬೇಕು. ನೀನು ಯಾವತ್ತೂ ಖುಷಿಯಾಗಿರಬಾರ್ದು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ತರುಣ್ ಅನ್ಕೊತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.